morning to all and happy International Yoga Day. Yoga morning. Okay. Uh, ಇವತ್ತು ಒಂದು ಯೋಗ ಡೇನ ಸೆಲೆಬ್ರೇಟ್ ಮಾಡ್ತಾ ಇದೀವಿ. This is across the world. Okay. So if I want to give some brief information about Yoga Day, International Day of Yoga is commonly known as International Yoga Day. It's celebrated every year on June 21st across the world. United Nations officially declared June 21st as the International Day of Yoga in 2014 after a proposal by Narendra Modi. The first International Day was celebrated on June 21st, 2015. Why do we celebrate Yoga Day on June 21st across the world? Yes, here June 21st is the summer solstice, the longest day of the year in the northern hemisphere. It is considered significant in a yogic traditions and symbolic harmony between nature and human beings. Okay, that's the reason we celebrate every year. That is the Yoga Day. Yes, it's a wonderful. So because of here, you know who introduced the concept of yoga? That's Indians. Because here, uh, in Indian Constitution, we what is that we say right ಯೋಗ ಅನ್ನೋ ಒಂದು ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡಿದ್ದು ಹೌದಲ್ವಾ ಸೊ ಅದೊಂದು ಬಿಗ್ ಕ್ರೆಡಿಟ್ಸ್ ನಮಗೆ ಸೇರುತ್ತೆ ಸೊ ಯೋಗ ಇಡೀ ಪ್ರಪಂಚವನ್ನೇ ನಮ್ಮ ಕಡೆ ಸೆಳೆಯುವಂತಹ ಒಂದು ಸಮಯವನ್ನ ಅಥವಾ ಕ್ಷಣವನ್ನ ಮಾಡಿದಂಥವ್ರು ಅದು ಭಾರತೀಯರು ಹೌದಲ್ವಾ ಸೊ ಇಂತಹ ಅದ್ಭುತ ದ ಪೀಪಲ್ ಆಫ್ ಇಂಡಿಯಾ ಎಸ್ ಓಕೆ ಸೊ ಹಾಗಾಗಿ ನಾವು ನಮಗೆ ನಾವೇ ಒಂದು ಶಾಂತ ಒಂದು ಚಿತ್ತತೆ ಮನೋಭಾವ ಅಥವಾ ಒಂದು ಅಟ್ಮಾಸ್ಫಿಯರ್ನ ಮನಸ್ಸಿನಲ್ಲಿ ಅಥವಾ ಒಂದು ನಮ್ಮ ಇಡೀ ದೇಹದಲ್ಲಿ ಒಂದು ಒಂದು ಉತ್ತಮವಾದಂತಹ ಒಂದು ವಾತಾವರಣವನ್ನ ನಾವು ಗಳಿಸ್ಕೋಬೇಕು ಅಂದ್ರೆ ಅದು ಯೋಗ ಇಂದ ಮಾತ್ರ. ಓಕೆ ಸೊ ಎಲ್ರು ಕೂಡ ಒಂದು ಯೋಗ ಡೇನ ಸೆಲೆಬ್ರೇಟ್ ಮಾಡಿ ಆರೋಗ್ಯವಾಗಿರಿ. ಜೊತೆಗೆ ಜೊತೆಗೆ ನಿಮ್ಮ ನಾಲೆಡ್ಜ್ನು ಕೂಡ ಒಂದಷ್ಟು ಇಂಪ್ರೂವ್ ಮಾಡ್ಕೋಬೇಕಲ್ಲ. ಯೋಗ ಮಾಡ್ಕೊಂಡು ಕೂತ್ಕೊಂಡ್ರೆ ಸಾಧ್ಯ ಇಲ್ಲ ಆಗಲ್ವಾ ಹೌದಲ್ವಾ. ಸೊ ಹಾಗಾಗಿ ನಾನು ಒಂದು ಏನು SPM ಇಂಗ್ಲಿಷ್ ಟ್ಯುಟೋರಿಯಲ್ ಅಂತೇಳಿ ಒಂದು ಚಾನೆಲ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ನಲ್ಲಿ. ಸೊ ಹಾಗಾಗಿ ಎಲ್ರೂ ಕೂಡ ಈ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಅಲ್ಲಿರ್ತಕ್ಕಂತಹ ಒಂದಷ್ಟು ವಿಡಿಯೋಸ್ ಅದನ್ನ ವಾಚ್ ಮಾಡಿ ಏನ್ ಸರ್ ಆ ವಿಡಿಯೋಸ್ ಇಂದ ಏನ್ ಸಿಗುತ್ತೆ ನಮ್ಗೆ ಅಲ್ಲಿ ಹೇಳುತ್ತಲ್ಲ ಇಂಗ್ಲಿಷ್ ಅಂತೇಳಿ SPM ಇಂಗ್ಲಿಷ್ ಟ್ಯುಟೋರಿಯಲ್ ಅಂತೇಳಿ. ಸೊ ಅದೇ ಹೇಳುತ್ತೆ ಏನಂತ ಇಲ್ಲಿ ಈ ಒಂದು ಚಾನಲ್ ಅಲ್ಲಿ ಒಂದಷ್ಟು ವಿಡಿಯೋಸ್ ಬರ್ತಿದೆ. ಅದು ಸ್ಪೋಕನ್ ಇಂಗ್ಲಿಷ್ ಬಗ್ಗೆ ಆಗ್ಬೋದು. ಏಕೆಂದ್ರೆ ಇಂಗ್ಲಿಷ್ ಇಸ್ ಅ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್. ಎಸ್ ಸೊ ಇಟ್ ಈಸ್ ಅ ವೆರಿ ಎಸೆನ್ಷಿಯಲ್ ಫಾರ್ ಈಚ್ ಅಂಡ್ ಎವ್ರಿ ಪರ್ಸನ್ in the world. Okay, that's why it is very essential for you and watch it and enjoy it and learn it, enhance, improve your English because of Indian English teachers as well as man, their accent in English is mesmerizing. Yes, obviously. Okay, so that's why each and every country loves Indian English. Do you know that? Because accent. Okay, so that accent is attracts every person across the world. ಸೊ ಹಾಗಾಗಿ ನೀವು ಕೂಡ ಇಂಗ್ಲಿಷ್ನ ಇಂಪ್ರೂವ್ ಮಾಡ್ಕೊಳ್ಳಿ, ಎನ್ಹಾನ್ಸ್ ಮಾಡಿ, ಮಾತಾಡಿ, ಜೊತೆಗೆ ನಾಲೆಡ್ಜ್ ನ ಇಂಪ್ರೂವ್ ಮಾಡ್ಕೊಳ್ಳಲಿಕ್ಕೆ ಅವಕಾಶ ಇದೆ. ಮತ್ತೆ ಒಂದಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಒಂದಷ್ಟು ಇಂಗ್ಲಿಷ್ ಸಂಬಂಧಪಟ್ಟಂತೆ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳು ಬರ್ತಾ ಇದೆ. ಸೊ ಅದನ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಕ್ಲಾಸ್ ಮಾಡಿ. ಸೊ ನೀವು ಕೂಡ ಅದನ್ನ ವಾಚ್ ಮಾಡಿ ಒಂದಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯೂಸ್ ಆಗ್ಲಿ, ನೀವು ಕೂಡ ಒಂದು ಎಕ್ಸಾಮ್ ನಲ್ಲಿ ಸೆಲೆಕ್ಟ್ ಆಗಿ ನಿಮ್ಮ ಲೈಫ್ ನ ಬ್ಯೂಟಿಫೈ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಹ್ಯಾಪಿ ಯೋಗ ಡೇ ಅಂಡ್ ವೆಲ್ಕಮ್ ಟು SPM ಇಂಗ್ಲಿಷ್ ಟ್ಯುಟೋರಿಯಲ್ ಇನ್ ದಿಸ್ ಸ್ಪೆಷಲ್ ಅಕೇಶನ್ ಮೂಮೆಂಟ್ ದ ಯೋಗ ಡೇ ದಿನ ನಾನು ಸೆಲೆಬ್ರೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಸ್, ವಾಚ್ ಇಟ್, enjoy it. Thank you so much.